ನಮಸ್ಕಾರ ಎಲ್ರಿಗೂ. ತುಂಬಾ ಖುಷಿ ಆಯಿತು. ಮೊದಲನೇದಾಗಿ ಇವತ್ತು ನಾವು ಏನು ಪ್ರೀಮಿಯರ್ ಶೋ ಮಾಡಿದ್ವಿ, ಸೆಲೆಬ್ರಿಟಿ ಪ್ರೀಮಿಯರ್ ಶೋ ಅಂತ ಏನು ಮಾಡಿದ್ವಿ, ಈ ಪ್ರೀಮಿಯರ್ ಶೋಗೆ ಬಂದಿರತಕ್ಕಂತಹ ಪ್ರತಿಯೊಬ್ಬರಿಗೂ ನಮ್ಮ ಇಡೀ ತಂಡದ ಕಡೆಯಿಂದ ಅವರಿಗೆ ಧನ್ಯವಾದಗಳು. ಹಾಗೆ ಇಡೀ ಮೀಡಿಯಾ ಏನಿವತ್ತು ಡಿಜಿಟಲ್ ಇರ್ಬೋದು, ಪ್ರತಿಯೊಬ್ಬರು ಬಂದಿರತಕ್ಕಂಥದ್ದು ಈ ಶೋಗೆ ತುಂಬಾ ಥ್ಯಾಂಕ್ಸ್. ತುಂಬಾ ಖುಷಿ ಆಯಿತು. ನಾನು ಫಸ್ಟು ಏನು ಎಕ್ಸೈಟ್ಮೆಂಟಲ್ಲಿ ಈ ಸಿನಿಮಾನ ಒಪ್ಕೊಂಡು ರಕ್ಷಿತ್ ಆವತ್ತು ಏನು ಸ್ಟೋರಿ ಹೇಳಿದ್ನೋ, ಅವತ್ತು ಏನು ಎನರ್ಜಿ ಇತ್ತು, ಆ ಎನರ್ಜಿ ಇವತ್ತೂ ಹಾಗೇ ಇದೆ. ಆವತ್ತು ನನಗೆ ನನ್ನ ತಲೆಯಲ್ಲಿ ಏನು ಓಡ್ತಿತ್ತೋ ಅದು ಇವತ್ತು ಸಾರ್ಥಕ ಅನಿಸ್ತು. ಯಾಕಂದರೆ ನಿನ್ನೆ ಮಂಗಳೂರಲ್ಲಿ ಪ್ರೀಮಿಯರ್ ಶೋ ನೋಡಿದವಾಗ ಮಂಗಳೂರದು ಒಂದು ಸ್ವಲ್ಪ ಸೊಗಡಿರ್ಬೋದು, ಮಂಗಳೂರು ಭಾಷೆ ಇರ್ಬೋದು, ಅದಕ್ಕೋಸ್ಕರ ಅವ್ರು ಒಪ್ಕೊಂಡಿದ್ದಾರೆ. ನಾಳೆ ಬೆಂಗಳೂರಲ್ಲಿ ಜನ ನೋಡಿ, ಅಂದರೆ ಒಂದಷ್ಟು ಸಿನಿಮಾಗೆ ಸಂಬಂಧಪಟ್ಟವರೆಲ್ಲ ನೋಡಿ ಏನು ಹೇಳ್ತಾರೆ ಅನ್ನೋದು ಒಂದೆಲ್ಲೋ ಒಂದು ಚೂರು ಎಲ್ಲೋ ಒಂದು ಆತಂಕ ಇತ್ತು. ಬಟ್ ಇವತ್ತು ಇಲ್ಲಿನ ಪ್ರೇಕ್ಷಕರು ನೋಡಿ ಒಂದಷ್ಟು ಜನ ಪಬ್ಲಿಕ್ಕು ಬಂದಿದ್ದರು, ಒಂದಷ್ಟು ಜನ ಸೆಲೆಬ್ರಿಟಿಗಳು ಬಂದಿದ್ದರು, ಅದಾಗಿ ಮೀಡಿಯಾದವ್ರಿಗೂ ಎಲ್ಲರೂ ಎಲ್ಲ ಕ್ಯಾಟಗರಿಯವರು ಇವತ್ತು ಬಂದು ಮಾತಾಡಿದ್ದಂಥ ರೀತಿ, ಇವತ್ತು ಪ್ರತಿಯೊಂದು ಪಾತ್ರದ ಬಗ್ಗೆ ಪ್ರತಿಯೊಂದು ಸೂಕ್ಷ್ಮತೆ, ಆ ಸ್ಕ್ರೀನ್ ಪ್ಲೇ ಇರ್ಬೋದು, ಸ್ಟೋರಿ ಬಗ್ಗೆ ಇರ್ಬೋದು, ಪ್ರತಿಯೊಂದು ಮಾತಾಡಿದ ರೀತಿ ನನಗೆ ಬೇರೆ ಥರದೇ ಅನುಭವ ಆಯಿತು. ಅಂದರೆ ಸುಮ್ಮನೆ ಬಂದು ಯಾರೂ ಇದು ಮಾಡಲ್ಲ, ರಿವ್ಯೂಸ್ ಕೊಡಲ್ಲ, ಚೆನ್ನಾಗಿದೆ, ಡೈರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ, ಆ ಥರದ್ದಿಲ್ಲ. ಇವತ್ತು ನಮಗೆ ಬಂದಿರತಕ್ಕಂಥವ್ರು ಕೆಲವೊಬ್ಬರು, ಅಂದರೆ ಒಂದು ಸ್ವಲ್ಪ ಜನನೇ ಆದ್ರೂ ಆ ಸ್ವಲ್ಪ ಜನನೇ ತುಂಬ ಆಟ್ಲಿ ಈ ಸಿನಿಮಾನ ನೋಡಿರೋಂಥ ರೀತಿ, ಅವ್ರ ತಲೆಗೆ ಏನು ಬಂತು, ಅವ್ರು ಏನು ನೋಡಿದ್ರು ಅದು ಆಟ್ಲಿ ಅವರು ನಮ್ಮನ್ನು ವಿಶ್ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನಾಳೆ ಅಂದರೆ ಜುಲೈ 4 ನಾಳೆ ಕರ್ನಾಟಕದಾದ್ಯಂತ ನಿಮ್ಮ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಿದೆ. ಖಂಡಿತವಾಗಲೂ ಈ ಸಿನಿಮಾನ ಒಂದು ಸಲ ಬಂದು ನೋಡುವಂಥವ್ರು ಒಂದು 4 ಜನಕ್ಕೆ ಹೇಳೋದಂತೂ ಖಂಡಿತ. ಯಾಕಂದರೆ ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ದೀವಿ, ಅಷ್ಟು ನಂಬಿಕೆಯಿಂದ ಹೇಳ್ತಿದ್ದೀವಿ. ಯಾಕಂದರೆ ಇಡೀ ತಂಡ ಅಷ್ಟೇ ನಂಬಿಕೆಯಿಂದ, ಅಷ್ಟೇ ಶ್ರದ್ಧಾ ಭಯಭಕ್ತಿಯಿಂದ ಕೆಲಸ ಮಾಡಿರೋದ್ರಿಂದ ಈ ಸಿನಿಮಾ ನಮಗೆ ಒಂದು ಲೆವೆಲ್ಗೆ ಮನ್ಸಾರೆ ನಮಗೆ ಆ ತಲೆಯಲ್ಲಿದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ದುಡ್ಡು ಹಾಕಿರೋರು ಪ್ರೊಡ್ಯೂಸರ್ಗಿರ್ಬೋದು, ಇವರೆಲ್ಲ ಸೇರ್ ಮಾಡಿರೋರ್ಗಿರ್ಬೋದು, ಆ ತಲೆಯಲ್ಲಿ ಇರುತ್ತೆ ಒಂದಷ್ಟು, ಹೇಗೆ ಎತ್ತ ಅಂತ. ಸರ್ ಚಿಂತೆ ಬಿಟ್ಟಿದ್ದೀನಿ ಸರ್, ನಾನು ಹೇಳ್ತಾ ಇದ್ದೀನಿ ಸರ್, ನೀವು ಚಿಂತೆ ಮಾಡಲ್ಲ. ಬಟ್ ನಾನು ಹೇಳ್ತಿದ್ದೀನಿ, ಇಡೀ ತಂಡಕ್ಕೆ ನಾನು ಹೇಳ್ತಿದ್ದೀನಿ, ನನ್ನ ಕಡೆಯಿಂದ ನಿಮ್ಗೆಲ್ರಿಗೂ ಗೆಲುವು ಸಿಕ್ಕಿದೆ. ಅದನ್ನು ಮಾತ್ರ ಮನ್ಸಾರೆ ಹೇಳ್ತೀನಿ. ಇವತ್ತು ನನ್ನ ಕಡೆಯಿಂದ ಇಡೀ ತಂಡಕ್ಕೆ ಗೆಲುವು ಸಿಕ್ಕಿದೆ. ಯಾಕೆ ಗೆಲುವು ಸಿಕ್ಕಿದೆ ಅಂದರೆ, ನಾನು ಮಾಡಿರೋಂಥ ಸಿನಿಮಾಗಳು, ಒಂದಷ್ಟು ಸಿನಿಮಾಗಳು, ನನಗಿರೋಂಥ ಒಂದಷ್ಟು ಎಕ್ಸ್ಪೀರಿಯೆನ್ಸ್, ಒಂದಷ್ಟು ವರ್ಷದಲ್ಲಿ ಈ ಸಿನಿಮಾ ಒಂದು ಅಚ್ಚುಕಟ್ಟಾಗಿ, ಚಿಕ್ಕದಾಗಿ, ಚೊಕ್ಕವಾಗಿ, ತುಂಬ ಅದ್ಭುತವಾಗಿ ಈ ಸಿನಿಮಾ ಮಾಡಿರೋದು. ಟ್ರೈಲರ್ ಲಾಂಚ್ ದಿನವೇ ಹೇಳಿದ್ದೆ, ಮಲಯಾಳಂ ಒಬ್ಬರೆಲ್ಲ ಕಂಟೆಂಟ್ ಕೊಡೋದು, ಕರ್ನಾಟಕದವರು ಕಂಟೆಂಟ್ ಕೊಡ್ತಾರೆ, ಕಂಟೆಂಟ್ ಜೊತೆಗೆ ಒಳ್ಳೆ ಸ್ಕ್ರಿಪ್ಟು ಬರೀತಾರೆ, ಒಳ್ಳೆ ಕತೆ, ಒಳ್ಳೆ ಸ್ಕ್ರೀನ್ ಪ್ಲೇ ಎಲ್ಲನೂ ಇದೆ ಅಂತ. ಅದು ನಿಜವಾದ ಹೀರೋ ಇವರೇ ರಕ್ಷಿತ್. ಥ್ಯಾಂಕ್ ಯು ಸೋ ಮಚ್. ನಾಳೆಯಿಂದ ಕರ್ನಾಟಕದ ಜನತೆ ಬನ್ನಿ, ನೀವು ಒಂದು ಸಲ ಒಬ್ಬರು ಸಿನಿಮಾ ನೋಡಿದ್ರೆ ಒಂದು 4 ಜನಕ್ಕೆ ಹೇಳ್ತೀರಾ. ನಿಮ್ಮೆಲ್ಲರೂ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ತುಂಬ ಜನ ಹಿರಿಯರು ಇವತ್ತು ನಮ್ಮ ಸಿನಿಮಾ ನೋಡಿ ಇಲ್ಲಿ ಬಂದು ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ. ಸೊ ನಮ್ಮ ಕೆಲಸ ಮುಗ್ದಿದೆ, ನಾವು ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಏನೂ ಇಲ್ಲ. ಬಟ್ ನಾನು ಸಿನಿಮಾ ಮಾಡೋಕ್ಕೆ ಹೊರಟಾಗ, ಅಂದರೆ ನನಗೆ ಯಾರು ಹಿರಿಯರು ಅಂತ ಇದ್ದರು ಈ ಇಂಡಸ್ಟ್ರೀಲಿ, ಅವ್ರು ಹೇಳ್ತಾಯಿದ್ರು, ಸಿನಿಮಾ ನೋಡೋಕ್ಕೆ ಬರೋ ಪ್ರೇಕ್ಷಕನ ದುಡ್ಡಿಗಿಂತ ಅವನ ಟೈಮ್ ತುಂಬ ಇಂಪಾರ್ಟೆಂಟು. ಅವ್ನು ನಿನ್ಗೆ ಕೊಡೋ ಟೈಮ್ ಇದೆಯಲ್ಲ, ಅದಕ್ಕೆ ನೀವು ಒಂದು ನ್ಯಾಯ ಒದಗಿಸಲೇಬೇಕು ಅಂತ. ಸೊ ಕಳೆದ ಒಂದು 2 ವರ್ಷದಿಂದ ನನ್ನ ಇಡೀ ತಂಡ ಎಲ್ಲರೂ ಸೇರಿ ಒಂದು ನೀವೇನು ಬಂದು ನಿಮ್ಮ ಟೈಮ್ನ ನಮಗೋಸ್ಕರ ಕೊಡ್ತೀರಲ್ಲ, ಅದಕ್ಕೊಂದು ನ್ಯಾಯ ಒದಗಿಸೋ ಪ್ರಯತ್ನ ಮಾಡಿದ್ದೀವಿ. ಸೊ ಇನ್ನು ಈ ಸಿನಿಮಾ ನಮ್ದಲ್ಲ, ನಿಮ್ಮದು ಆ್ಯಕ್ಚುಲಿ. ಸೊ ಬಂದು ಎಲ್ಲರೂ ನೋಡಬೇಕು. ಆ್ಯಕ್ಚುಲಿ ಏನಂದರೆ, ಈಗ ಕನ್ನಡ ಇಂಡಸ್ಟ್ರೀಲಿ ಎಲ್ಲರೂ ಹೇಳ್ತಾರೆ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ, ಅದಿಲ್ಲ ಇದಿಲ್ಲ. ಬಟ್ ಜನರಿಗೂ ನಿಮಗೂ ನಮ್ಮ ಮೇಲೆ ಟ್ರಸ್ಟ್ ಇಲ್ಲ ಅಂತ ಗೊತ್ತಿದೆ. ಅಂದರೆ ಯಾವುದೇ ಸಿನಿಮಾ, ನಾವು ಒಂದು ಹೊಸ ಸಿನಿಮಾ ಅಂತ ಬಂದು ಚೆನ್ನಾಗಿದೆ ನೋಡಿ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿದ್ದ ನಾವು ಎಷ್ಟೇ ಕೇಳಿದ್ರು ನಿಮಗೆ ಆ ಟ್ರಸ್ಟ್ ಇಲ್ಲ ಇವತ್ತು. ಯಾಕಂದರೆ ಹೇಗೆ ನಂಬೋದು ಇವ್ರನ್ನ ಅಂತ ಆಗ್ಬಿಟ್ಟಿದೆ. ಬಟ್ ನಾನು ಕೇಳ್ತಾ ಇದ್ದೀನಿ, ಒಂದು ಸಲ ನಂಬಿಕೆ ತೋರಿಸಿ. ಇವತ್ತು ಆ್ಯಕ್ಚುಲಿ ನಾಳೆ 3 ಕನ್ನಡ ಸಿನಿಮಾ ರಿಲೀಸ್ ಆಗ್ತಿದೆ. ನಮ್ಮದು ಹೆಬ್ಬುಲಿಕಟ್ಟು, ಮತ್ತು ಇದು ಯಾವುದು ಕಪಟ ನಾಟಕ ಸೂತ್ರಧಾರಿ ಫಸ್ಟ್ ಶೋ ಆ್ಯಕ್ಚುಲಿ. ಓಕೆ.
ಈ 3 ಸಿನಿಮಾದ ಟ್ರೈಲರ್ ನೋಡಿ, ಆ 3 ಸಿನಿಮಾಕ್ಕೂ ಒಂದು ಚಾನ್ಸ್ ಕೊಡಿ. ಒಂದ್ಸಲ ಬಂದು ಆ 3 ಸಿನಿಮಾನು ನೋಡಿ. ನಿಮ್ಗೆ ಯಾರಿಗೂ ಮೋಸ ಮಾಡಲ್ಲ ನಾವು. ಈ ಹೊಸ ಪೀಳಿಗೆ ಏನು ಬರ್ತಾ ಇದೀವಿ, ಸೊ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಒಂದಷ್ಟು ವರ್ಷ ಇಲ್ಲಿ ಕೆಲಸ ಕಲಿತು ಆಮೇಲೆ ಬಂದು ಎಷ್ಟೋ ಸ್ಟ್ರಗಲ್ ಮಾಡಿ ಒಂದಷ್ಟು ವರ್ಷ ಸ್ಟ್ರಗಲ್ ಮಾಡಿ ನಿಮ್ಗೊಂದು ಪ್ರಾಡಕ್ಟ್ನ ಕೊಡಬೇಕು ಅಂತ ಬರ್ತೀವಲ್ಲ, ನಮ್ಮನ್ನು ಒಂದ್ಸಲ ನಮ್ಮ ಮೇಲೆ ನಂಬಿಕೆ ಇಟ್ಟು ಥಿಯೇಟರ್ಗೆ ಬನ್ನಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಜಂಗಲ್ ಮಂಗಲ್ ಸಿನಿಮಾ ತುಂಬ ಅದ್ಭುತವಾಗಿದೆ. ಶೆಟ್ರಂತೂ ಸಖತ್ತಾಗಿ ಮಾಡಿದ್ದಾರೆ. ಮಂಜನ ಬಗ್ಗೆ ಹೇಳಂಗೇ ಇಲ್ಲ, ನಾವು ಅವರ ಫ್ಯಾನ್. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇಡೀ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಎಫರ್ಟ್ ಇಲ್ಲೆಲ್ಲ ಕಾಣುತ್ತೆ. ಬೇರೆ ಲ್ಯಾಂಗ್ವೇಜ್ಗೆಲ್ಲ ನಾವು ತುಂಬ ಸಪೋರ್ಟ್ ಮಾಡ್ತೀವಿ, ತುಂಬ ಸಿನಿಮಾಗಳು ನೋಡ್ತೀವಿ. ಈ ಥರ ಸಿನಿಮಾಗಳನ್ನ ನೋಡಿ ಸಪೋರ್ಟ್ ಮಾಡಿ. ಯಾಕಂದರೆ ಸಿನಿಮಾ ಫಸ್ಟ್ ಫ್ರೇಮಿಂದ ಎಂಡ್ವರೆಗೂ ತುಂಬ ಕ್ಯೂರಿಯಾಸಿಟಿಯಾಗಿ ಥ್ರಿಲ್ಲಾಗಿ ಪ್ರತಿಯೊಬ್ಬರು ಆರ್ಟಿಸ್ಟ್ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಕ್ವೈಟ್ ನ್ಯಾಚುರಲ್ ಆಗಿದೆ. ಈ ಥರ ಸಿನಿಮಾಗಳಿಗೆ ನಾವೆಲ್ಲ ಸಪೋರ್ಟ್ ಮಾಡಬೇಕು. ಇಡೀ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್. ಜಂಗಲ್ ಮಂಗಲ್ ಸಿನಿಮಾನ ಸಿಂಗಲ್ ಆಗಿ ನೋಡಬೇಡಿ, ಇಡೀ ಫ್ಯಾಮಿಲಿಯಾಗಿ ಬಂದು ಈ ಸಿನಿಮಾ ನೋಡಿ ಹಾರೈಸಿ. ಆಲ್ ದ ಬೆಸ್ಟ್ ಟೀಮ್ಗೆ. ಹಾಯ್, ಜಂಗಲ್ ಮಂಗಲ್ ಈಗ ತಾನೇ ಸಿನಿಮಾ ನೋಡಿದೆ. ಸತ್ಯವಾಗ್ಲೂ ಈ ಸಿನಿಮಾ ಚೆನ್ನಾಗಿದೆ. ಇವನು ಪಾಪ್ಕಾರ್ನ್ ಕೊಡಿಸ್ದ ಅಥವಾ ಇವನು ಫ್ರೀಯಾಗಿ ಪೆಪ್ಸಿ ಕೊಟ್ಟ ಅಂದ್ಬಿಟ್ಟು ಹೇಳ್ತಿಲ್ಲ. ನಾನು ಹಂಗೆ ಕುಡಿದ್ರು ತಿಂದ್ರು ಹಿಂದೆ ಬಾಗ್ಲಿಂದ ಹೊರಟೋಗ್ಬಿಡ್ತೀನಿ. ಸುಳ್ಗಿಲ್ ಹೇಳಲ್ಲ. ತುಂಬ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ. ಮುಖ್ಯವಾಗಿ ಈ ಸಿನಿಮಾ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ಬಿಕಾಸ್ ಆ ಮೊದಲು ಬರೋ ಫಸ್ಟ್ ಆಫ್ ಆಲ್ ಬರೋ ಎಲ್ಲ ಶಾರ್ಟ್ಗಳನ್ನು ಸೆಕೆಂಡ್ ಹಾಫಲ್ಲಿ ಕನ್ವೆ ಮಾಡ್ತಾರೆ. ಪ್ರತಿ ಶಾರ್ಟ್ಗೂ ಒಂದು ಲಿಂಕ್ ಇದೆ ಸರ್. ಅದ್ಭುತ ಸರ್ ಡೈರೆಕ್ಟ್ ಇದ್ರದ್ದು. ತುಂಬ ಚೆನ್ನಾಗಿ ಮಾಡಿದ್ದೀರಿ. ಆಮೇಲೆ ಯಶು ಅವ್ನು ಯಾವಾಗಲೂ ಅದ್ಭುತ ಆ್ಯಕ್ಟಿಂಗ್ಗಳು. ನಾನು ಆಗಿಂದ ಜೊತೆಲೇ ಕೆಲಸ ಮಾಡ್ಕೊಂಡ್ಬಂದಿದ್ದೀವಿ. ಒಂದು 25 ಸಿನಿಮಾ ಅಡುಗೆ ಮಾಡಿದ್ದೀವಿ. ಸೊ ಸೂಪರಾಗಿ ಮಾಡಿದ್ದೆ ಯಶು. ಆ್ಯಂಡ್ ಇದರಲ್ಲಿ ನಂಗೆ ತುಂಬ ಖುಷಿಯಾಗಿದ್ದು ನಮ್ಮ ಮಂಜು ಕ್ಯಾರೆಕ್ಟ್ರು. ಸತ್ಯವಾಗ್ಲೂ ಮಲಯಾಳಂ ಫಿಲಮ್ ಒಂದು ಕಾಲ ಅಂತ ಇದೆ, ಅದರಲ್ಲಿ ಟೊವಿನೋ ಥಾಮಸ್ ಸರ್ದು ಒಂದು ಕ್ಯಾರೆಕ್ಟರ್ ಇದೆ. ಮಂಜು, ನಂಗೆ ಆ ಟೊವಿನೋ ಥಾಮಸ್ ಸರ್ ಥರ ಕಂಡಿದ್ದೀವಿ. ಇವತ್ತು ಪಕ್ಕದಲ್ಲಿದೆ ಅಂತೆಲ್ಲ ಹೋಳ್ಬಿಡ್ತಾ ಇಲ್ಲ, ಹಂಗೆ ಕಂಡಿದ್ದೀನೋ. ತುಂಬ ಚೆನ್ನಾಗಿದೆ ಸಿನಿಮಾ, ಬ್ಯೂಟಿಫುಲ್ ಆಗಿದೆ. ದಯವಿಟ್ಟು ನೋಡಿ. ಮ್ಯಾಮ್ ಚೆನ್ನಾಗಿ ಮಾಡಿದ್ದೀರಿ. ನಿಮ್ಮ ತಂದೆ ಪಾತ್ರದವ್ರು ಚೆನ್ನಾಗಿ ಮಾಡಿದ್ದಾರೆ. ರಾಜು ಬಾಲ್ವಾಡಿ ಅವ್ರದ್ದು ಅದ್ಭುತವಾಗಿದೆ. ಪ್ಲೀಸ್ ಇದೊಂದು ಒಳ್ಳೆ ಸಿನಿಮಾ, ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಪ್ಲೀಸ್ ಜನಗಳು ಬಂದು ಈ ಟೀಮಿಗೆ ಸಪೋರ್ಟ್ ಮಾಡಿ. ಮಗ ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಚೆನ್ನಾಗಿ ಥ್ಯಾಂಕ್ ಯು ಮಂಜು, ಅದ್ಭುತವಾಗಿ ಮಾಡಿದ್ದೀವಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.